ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನೀವೆಲ್ಲರೂ ತುಂಬಾನೇ ಪ್ರಶ್ನೆ ಮಾಡುವಂತಹ 2 ಷೇರುಗಳ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಈ ರೀತಿಯ ನ್ಯೂಸ್ಗಳು ಈ ಹಿಂದೆ ಹಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಬಂದಿದೆ. ಆದ್ರೆ ಅಲ್ಲೇನು ಅಂತಹ ದೊಡ್ಡ ಮಟ್ಟದ ಚೇಂಜಸ್ ಆಗಿಲ್ಲ. ಹಾಗಾಗಿ ನೀವು ಇವರನ್ನ ಬ್ಲೈಂಡ್ಲಿ ಫಾಲೋ ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಬಟ್ ಯಾಕೆ ಇವರು ಈ ರೀತಿಯ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ, ಈ ನ್ಯೂಸ್ ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನ್ಯೂಸ್ ಅನ್ನ ಕೊಟ್ಟಿರೋರು ಯಾರು ಅಂತ ನೋಡೋದಾದ್ರೆ ಅದು ICICI ಸೆಕ್ಯೂರಿಟೀಸ್ ಅವರು. ಇದು ಒಂದು ಬ್ರೋಕರೇಜ್ ಫರ್ಮ್, ನಿಮಗೆ ಗೊತ್ತಿದೆ. ಇವರು ಕೂಡ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡ್ತಿರ್ತಾರೆ. ಸೊ ಅವರ ರಿಸರ್ಚ್ ನ ಒಂದು ಭಾಗವಾಗಿ 3 ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಒಂದು ರೇಟಿಂಗ್ ಬಗ್ಗೆ ಕವರ್ ಮಾಡಿದ್ದೀನಿ, HAL, ಝೊಮ್ಯಾಟೊ, ಓಲಾ ಇವುಗಳ ಬಗ್ಗೆ. ಇವತ್ತು ಕೂಡ ರೇಟಿಂಗ್ ಗೆ ಸಂಬಂಧಪಟ್ಟಂತಹ ನ್ಯೂಸ್. ಬಟ್ ನೀವೆಲ್ಲರೂ ತುಂಬಾನೇ ಕೇಳುವಂತಹ ಸ್ಟಾಕ್ ಗಳು ಅವು ಯಾವ್ಯಾವ ಅಂತ ನೋಡೋದಾದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, HAL. ಸೊ ಈ 3 ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ICICI ಸೆಕ್ಯೂರಿಟೀಸ್ ಅವರು ಒಂದು ಶಾಕಿಂಗ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ನೋಡೋಣ ಇವ್ರು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಂತರ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ನೋಡಬಹುದು ಎಕನಾಮಿಕ್ ಟೈಮ್ಸ್ ಅವರು ಅವರ ರಿಪೋರ್ಟ್ ಅನ್ನ ಕವರ್ ಮಾಡಿದ್ದಾರೆ. ಶುಡ್ ಯು ಸ್ಟಿಲ್ ಬೈ ಮಜಗಾವ್ ಡಾಕ್, HAL, GRSE ಆಫ್ಟರ್ ಮಲ್ಟಿ ಬ್ಯಾಗರ್ ರ್ಯಾಲಿ, ಟಿಪ್ಸ್ ಫ್ರಮ್ ICICI ಸೆಕ್ಯೂರಿಟೀಸ್. ಹಾಗೆ ಈ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವರು ರೇಟಿಂಗ್ ಏನೇ ಕೊಟ್ಟಿರ್ಲಿ, ಡೌನ್ ಕೊಟ್ಟಿರ್ಲಿ, ಅಂದ್ರೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿರ್ಲಿ, ಬೈ ರೇಟಿಂಗ್ ಅನ್ನ ಕೊಟ್ಟಿರ್ಲಿ, ಅಥವಾ ಓಲ್ಡ್ ರೇಟಿಂಗ್ ಅನ್ನ ಕೊಟ್ಟಿರ್ಲಿ, ನಾವು ಖಂಡಿತ ಇವರನ್ನ ಫಾಲೋ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳಕ್ ಆಗೋದಿಲ್ಲ. ನಾವು ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ, ನೆಕ್ಸ್ಟ್ 5 years 10 years ಅಲ್ಲಿ ಆ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು ಅನ್ಸುತ್ತೆ, ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು, ಬಿಟ್ರೆ ಇವರ ರೇಟಿಂಗ್ ಮೇಲೆ ಅಲ್ಲ. ಹಾಗೆ ಈ ರೀತಿ ಈ ಹಿಂದೆ ಹಲವು ರೇಟಿಂಗ್ ಗಳನ್ನ ನಾವು ನೋಡಿದ್ವಿ, ಇದೇನು ಹೊಸದಲ್ಲ. ನೋಡೋಣ, ಈಗಲೇ ನೋಡಬಹುದು. ಡಿಫೆನ್ಸ್ ಕಂಪನೀಸ್ ಮಜಗಾವ್ ಡಾಕ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂಡ್ ಗಾರ್ಡನ್ ರೀಚ್ ಬಿಲ್ಡರ್ಸ್ ರಿಪೋರ್ಟೆಡ್ ಎ year-on-year increase in the net profits for the June quarter, following which domestic brokerage firm ICICI Securities has stated that the positives of these companies might already be priced in the stock prices. ಅಂದ್ರೆ ಬಿಸ್ನೆಸ್ ವೈಸ್ ಏನೆಲ್ಲ ಪಾಸಿಟಿವ್ಸ್ ಇದೆ, ಕಂಪನಿಗಳ ರೆವೆನ್ಯೂ ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಎಲ್ಲಾನು ಕೂಡ ಈಗಾಗಲೇ ಈ ಸ್ಟಾಕ್ ಗಳಲ್ಲಿ ಪ್ರೈಸ್ಡ್ ಆಗಿದೆ. ಅಂದ್ರೆ ಅಷ್ಟು ರೈಸ್ ಆಗ್ಬಿಟ್ಟಿದಾವೆ. ಇನ್ನು ಮುಂದೆ ರೈಸ್ ಆಗೋದಕ್ಕೆ ಚಾನ್ಸಸ್ ಇದೆಯಾ, ಇದ್ರ ಬಗ್ಗೆ ಅವರು ಕೆಲವು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ. ನೋಡೋದು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ಎಸ್ಪೆಷಲಿ has reported 121% year-on-year jump in its profit after tax PAT 696 crore, while HAL reported 77% increase. GRSE net profit jumped 14% to 87 crore. ಸೊ ಈ ರಿಸಲ್ಟ್ ನ ನಂತರ ICICI ಸೆಕ್ಯೂರಿಟೀಸ್ ಏನ್ ಹೇಳ್ತಿದ್ದಾರೆ, ಏನ್ ಸಜೆಸ್ಟ್ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್ ಗೆ ಅಂತ ನಾವು ನೋಡೋದಾದ್ರೆ, ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ಸೆಲ್ ರೇಟಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 1165 ಕೊಡ್ತಾ ಇದ್ದಾರೆ. 1165 ಅಂತಂದ್ರೆ ನಿನ್ನೆಯ ಕ್ಲೋಸಿಂಗ್ ಬಂದು 4976, ಅಂದ್ರೆ 77% ಡೌನ್ ಸೈಡ್ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಬಿಗ್ ಡೌನ್ ಸೈಡ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಇದು ಅಚೀವ್ ಆಗುತ್ತಾ ಈ ಪ್ರಶ್ನೆಗೆ ಬಂದ್ರೆ, ನಾವು ಈ ಹಿಂದೆ ನೋಡಿದ್ವಿ ರೀಸೆಂಟ್ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ IREDA 60% ಡೌನ್ ಆಗುತ್ತೆ ಅಂತ ಒಂದು ಬ್ರೋಕರೇಜ್ ಫರ್ಮ್ ಕೊಟ್ಟಿದ್ರು. ಡೌನ್ ಆಗಿದ್ಯಾ? ಆಗಿಲ್ಲ. KPIT ಬಗ್ಗೆ ಕೊಟ್ಟಿದ್ರು, ಆಗಿದೆಯಾ? ಆಗಿಲ್ಲ. ಟಾಟಾ LXC ಬಗ್ಗೆ ಕೊಟ್ಟಿದ್ರು, ಆಗಿಲ್ಲ. ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಕೊಟ್ಟಿದ್ರು, ಆಗಿಲ್ಲ. ಸೊ ಹೀಗೆ ಸಾಕಷ್ಟು ಕಂಪನಿಗಳ ಬಗ್ಗೆ ಈ ರೀತಿ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮೆಜಾರಿಟಿ ಕಂಪನೀಸ್ ಆ ಟಾರ್ಗೆಟ್ ಅನ್ನ ಟಚ್ ಮಾಡಿಲ್ಲ. ಯಾವ ಕಂಪನಿಗಳು ಟಚ್ ಮಾಡ್ತವೆ ಅಂತಂದ್ರೆ, ಯಾವ ಕಂಪನಿಗಳ ಬಿಸ್ನೆಸ್ ಡೌನ್ ಆಗುತ್ತೋ ಆ ಕಂಪನಿಗಳು ಪಕ್ಕ ಟಚ್ ಮಾಡ್ತವೆ. ಬಟ್ ಕಂಪನಿಗಳ ಬಿಸ್ನೆಸ್ ಡೌನ್ ಆಗಿಲ್ಲ ಅಂತಂದ್ರೆ ಖಂಡಿತ ಆ ಟಾರ್ಗೆಟ್ ಗಳನ್ನ ಟಚ್ ಮಾಡೋದಿಲ್ಲ. ಅದಕ್ಕೆ ನಾನೀಗ ಮೆನ್ಷನ್ ಮಾಡಿದಂತ ಕೆಲವು ಸ್ಟಾಕ್ ಗಳೇ ಬೆಸ್ಟ್ ಉದಾಹರಣೆಗಳು. ಹಾಗಾದ್ರೆ ಯಾಕೆ ಇವರು 77% ಡೌನ್ ಸೈಡ್ ಪೊಟೆನ್ಶಿಯಲ್ ಕೊಡ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ಸ್ ಇದೆಯಾ, ಅದನ್ನ ನೋಡೋಣ. ICICI ಸೆಕ್ಯೂರಿಟೀಸ್ ಎಕ್ಸ್ಪೆಕ್ಟ್ಸ್ ಹೈ ಮಾರ್ಜಿನ್ಸ್ ಟು ಬಿ ಸಸ್ಟೈನ್ಡ್ ಅಂಟಿಲ್ 27E, ಅಂದ್ರೆ FY 2027 ಏನಿದೆ ಅಲ್ಲಿವರೆಗೂ ಹೈ ಮಾರ್ಜಿನ್ಸ್ ಇರುತ್ತೆ ಕಂಪನಿಯ ಬಿಸ್ನೆಸ್ ಅಲ್ಲಿ. ಅಂದ್ರೆ ನೆಕ್ಸ್ಟ್ 2-3 years ಅದರ ನಂತರ ಮಾರ್ಜಿನ್ಸ್ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್. ಇನ್ ಕೇಸ್ 2-3 years ಅಲ್ಲಿ ನೆಕ್ಸ್ಟ್ ಹೊಸ ಆರ್ಡರ್ ಗಳು ಸಿಕ್ಕರೆ ಕಂಪನಿಗೆ, ಆಗ ಪರಿಸ್ಥಿತಿ ಬದಲಾಗ್ಬಿಡುತ್ತೆ. ಯಾಕಂದ್ರೆ ಮುಂದಿನ ಬಿಸ್ನೆಸ್ ಬಗ್ಗೆ ನಾವೀಗ್ಲೇ ಜಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ಕರೆ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗದೇ ಇದ್ರೆ ಹಾಗೇನಾಗುತ್ತೆ, ಇವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಬಹುದು, ಅಥವಾ ಇವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಬಹುದು. ಸೊ 2 ರೀತಿಯ ಚಾನ್ಸಸ್ ಇರುತ್ತೆ.
ಬಟ್ ಇವರು ಈಗಿನ ಆರ್ಡರ್ ಪೈಪ್ಲೈನ್ ಏನಿದೆ ಅದರ ಮೇಲೆ ತಮ್ಮ ವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡಬಹುದು. ಅವೆವರ್ ಒನ್ಸ್ ದ ಕಂಪನಿ ಸ್ಟಾರ್ಟ್ಸ್ ಎಕ್ಸಿಕ್ಯೂಟಿಂಗ್ ನ್ಯೂ ಆರ್ಡರ್ಸ್, ಇಟ್ಸ್ ರೆವಿನ್ಯೂ ರೆಕಗ್ನಿಷನ್ ಇಸ್ ಲೈಕ್ಲಿ ಟು ಬಿ ಮೈಲ್ಸ್ಟೋನ್ ಬೇಸ್ಡ್ and hence the EBITDA margin could taper to 12 to 15%. ಸೇಮ್ ಹೊಸ ಆರ್ಡರ್ ಗಳನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇವಾಗ ಮಾರ್ಜಿನ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ರೆ. ನಂತರ ಡೆಸ್ಪೈಟ್ ಫ್ಯಾಕ್ಟರಿಂಗ್ ಇನ್ ದ ಪೊಟೆನ್ಶಿಯಲ್ ಆರ್ಡರ್ಸ್ ಆಫ್ P-75 ಅಂದ್ರೆ ಇತ್ತೀಚೆಗೆ ಸಬ್ಮರೈನ್ ಆರ್ಡರ್ ಗಳು ಸಿಕ್ಕಿತ್ತು, 3 ಅಡಿಷನಲ್ ಸಬ್ಮರೈನ್ಸ್, ಅದನ್ನ ಹೇಳ್ತಿದ್ದಾರೆ. ದ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ಸ್ ಅಂಡ್ ಮಾರ್ಜಿನ್ಸ್ ಅಟ್ an elevated level in the near term. The domestic brokerage firm believes that the stock overvalued at the current market price. So ಎಲ್ಲ ಪಾಯಿಂಟ್ ಗಳನ್ನ ಮುಂದೆ ಇಟ್ಕೊಂಡು ಈ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ, ಹಾಗಾಗಿ ನಾವು ಈ ಟಾರ್ಗೆಟ್ ಅನ್ನ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. EPS ಬಗ್ಗೆ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಇವರು ಹೈಲೈಟ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಹಾಗೆ ಇಲ್ಲಿರುವಂತಹ ಕೆಲವು ರಿಸ್ಕ್ ಅನ್ನ ನೋಡಿದ್ರೆ ಅಡಿಷನಲಿ they have stated the higher than expected margin, higher than expected order value and repeat orders of frigates are key risk for the company. So ಅಂದ್ರೆ ರಿಪೀಟೆಡ್ ಆರ್ಡರ್ಸ್ ಮಾರ್ಜಿನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿರೋದು. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾರ್ಜಿನ್ಸ್ ಇದ್ದಾಗ ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅದೇ ಮಾರ್ಜಿನ್ಸ್ ಅನ್ನ. ಸೊ ಕೆಲವೊಂದ್ಸಲ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಪನಿಗಳ ಮೇಲೆ ಮಾಡುತ್ತೆ. ಸೊ ಆ ಪಾಯಿಂಟ್ ಅನ್ನ ಇವರು ಹೈಲೈಟ್ ಮಾಡಿದ್ದಾರೆ. ಓವರ್ ಆಲ್ ಮಜಗಾವ್ಡಾಗ್ ಇವರು 77% ಡೌನ್ ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಂತರ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ನೋಡಬಹುದು. ಇದಕ್ಕೂ ಕೂಡ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 515 ಕೊಡ್ತಿದ್ದಾರೆ. ಸೊ GRSE 1963 ರೂಪಾಯಿ ಟ್ರೇಡ್ ಆಗ್ತಿದೆ. ಸೊ ಅದಕ್ಕೆ 515 ರೂಪಾಯಿ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಡೌನ್ ಸೈಡ್ ಪೊಟೆನ್ಶಿಯಲ್ ಆಫ್ 74%. ಅಂದ್ರೆ ಎರಡು ಸ್ಟಾಕ್ ಗಳನ್ನು ಕೂಡ ಇವರು ಅಪ್ ಟು 75% ಡೌನ್ ಫಾಲ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಏನು ಕಾರಣಗಳನ್ನ ಕೊಡ್ತಿದ್ದಾರೆ ಅಂತ ನೋಡಿದ್ರೆ, ಸ್ಟೇಟಿಂಗ್ ದಟ್ ಇಂಪ್ರೆಸಿವ್ ಗ್ರೋತ್ ಫಾರ್ ದ ಸ್ಟಾಕ್ ಇಸ್ ಇನ್ ಸ್ಟೋರ್ ಬಟ್ ಇಟ್ ಈಸ್ ಇನ್ ಆಲ್ ಇನ್ ದ ಪ್ರೈಸ್. ಅಂದ್ರೆ ಕಂಪನಿಯ ಗ್ರೋತ್ ಪೊಟೆನ್ಶಿಯಲ್ ಇದೆ, ಇಂಪ್ರೆಸಿವ್ ಗ್ರೋತ್ ಇದೆ, ಆದ್ರೆ ಆ ಗ್ರೋತ್ ಪೊಟೆನ್ಶಿಯಲ್ ಏನಿದೆ ಸ್ಟಾಕ್ ಪ್ರೈಸ್ ಅಲ್ಲಿ ಈಗಾಗಲೇ ಅಪ್ರಿಶಿಯೇಟ್ ಆಗಿದೆ. ಎಷ್ಟು ಅಪ್ ಆಗ್ಬೇಕಿತ್ತು ಬಿಸ್ನೆಸ್ ಪೊಟೆನ್ಶಿಯಲ್ ಅನ್ನ ನೋಡಿ ಅಷ್ಟು ಈಗಾಗಲೇ ಸ್ಟಾಕ್ ಅಪ್ ಆಗಿದೆ. ಹಾಗಾಗಿ ಫರ್ದರ್ ಇನ್ನು ಅಪ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಡೆಸ್ಪೈಟ್ ಇಟ್ಸ್ ಎಸ್ಟಿಮೇಟ್ಸ್ ಬೀಯಿಂಗ್ ಅಟ್ ದ ಹೈಯರ್ ಎಂಡ್ ಆಫ್ ದ ಮ್ಯಾನೇಜ್ಮೆಂಟ್ಸ್ ಗೈಡೆನ್ಸ್, ದೇ ಬಿಲೀವ್ ದಟ್ ದ ರಿಟರ್ನ್ಸ್ ಆರ್ ಕ್ಯಾಪ್ಡ್. ಅಂದ್ರೆ ಎಸ್ಟಿಮೇಷನ್ಸ್ ಏನಿದೆ ಅದು ಹೈ ಅಲ್ಲಿ ಇದೆ, ಜೊತೆಗೆ ಮ್ಯಾನೇಜ್ಮೆಂಟ್ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನು ಕೂಡ ಬೀಟ್ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಬಟ್ ಸ್ಟಿಲ್ ಈಗಾಗಲೇ ಸ್ಟಾಕ್ ತುಂಬಾನೇ ಜಾಸ್ತಿ ರನ್ ಆಗಿದೆ. ಹಾಗಾಗಿ ಇನ್ನು ಫರ್ದರ್ ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಅನ್ನೋ ರೀತಿಯಲ್ಲಿ ಇವರು ಹೇಳ್ತಿದ್ದಾರೆ. ನಂತರ ಕಂಪನಿಯ ಆರ್ಡರ್ ಬುಕ್ ಬಗ್ಗೆ ಕೂಡ ಕವರ್ ಮಾಡಿದರೆ ನೋಡಬಹುದು. 25,530 ಕೋಟಿ ಆರ್ಡರ್ ಇದೆ. ಅದರಲ್ಲಿ ಮೇಜರ್ ಕಾಂಟ್ರಾಕ್ಟ್ಸ್ 1,500 ಇಂದ 1,600 ಕೋಟಿ ಇದೆ. ಅದರಲ್ಲಿ ಎಕ್ಸ್ಪೋರ್ಟ್ ಆರ್ಡರ್ 700 ಕ್ರೋರ್ಸ್ ಇದೆ, Q1 ನಲ್ಲಿ ಎಕ್ಸಿಕ್ಯೂಟ್ ಆಗಿರುವಂತ. ನಂತರ RFPs ಪ್ರಾಜೆಕ್ಟ್ಸ್ ವರ್ತ್ 8,500 to 9,000 crore ಆರ್ ಲೈಕ್ಲಿ ವಿತ್ ಇನ್ ಎ ಇಯರ್ ಅಂಡ್ ದೇರ್ ಇಸ್ ಎ ಹೆಲ್ದಿ ಪರ್ಸ್ಪೆಕ್ಟಿವ್ ಪೈಪ್ಲೈನ್ ಫಾರ್ ಮೋರ್ ದನ್ 1.3 lakh crore ಬಿಯಾಂಡ್ ದಟ್. ಸೊ ಬಿಸ್ನೆಸ್ ವೈಸ್ ನೋಡಬಹುದು ಅಥವಾ ಆರ್ಡರ್ಸ್ ಪಾಸಿಟಿವ್ ಇದೆ ಅವರ ಸ್ಟೇಟ್ಮೆಂಟ್ ಕೂಡ, ಬಟ್ ಈಗಾಗಲೇ ಸ್ಟಾಕ್ ಪ್ರೈಸ್ ಆಗಿದೆ ಅನ್ನೋದು ಅವರ ಮಾತು. ನೋಡಬಹುದು, ದ ಕರೆಂಟ್ ಶಿಪ್ ಬಿಲ್ಡಿಂಗ್ ಕೆಪಾಸಿಟಿ ಇಸ್ ಫಾರ್ ಕಾನ್ಕರೆಂಟ್ ಕನ್ಸ್ಟ್ರಕ್ಷನ್ ಆಫ್ 20 ಪ್ಲಾಟ್ಫಾರ್ಮ್ಸ್, ದಟ್ ಈಸ್ 8 large and 12 small medium. By the end of CY24, shipbuilding capacity will enhance from 20 to 24 ships. Also, it has taken pre-dried out in the long term. ಅಂದ್ರೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಪ್ಲಾನ್ ಕೂಡ ಇದೆ ಕಂಪನಿಯಲ್ಲಿ. ಸೊ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಶಿಪ್ ರಿಪೇರ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು GRSE ಬಗ್ಗೆ ಇವರು ಹೇಳ್ತಿರುವಂತಹ ಮಾತುಗಳು. ಹಾಗೆ ಸ್ಟಾಕ್ ಗಳ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಎಸ್ಪೆಷಲಿ ಮಜಗಾವ್ ಡಾಕ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ. ಲಾಸ್ಟ್ 6 months ಅಲ್ಲಿ 129% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನೀವು ಇಲ್ಲಿ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಕರೆಕ್ಷನ್ ಕೂಡ ಆಗಿದೆ, 12% ಡೌನ್ ಕೂಡ ಆಗಿದೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ, ಒಳ್ಳೆ ರಿಸಲ್ಟ್ ನ ನಂತರ ಕೂಡ ಸ್ಟಾಕ್ ಗಳು ಯಾಕೆ ಕರೆಕ್ಷನ್ ಆಗುತ್ತೆ ಅಂತ. ಖಂಡಿತ ಒಳ್ಳೆ ರಿಸಲ್ಟ್ ಬಂತು ಅಂದ ತಕ್ಷಣ ಸ್ಟಾಕ್ ಮೇಲೇನೆ ಹೋಗ್ಬೇಕು ಅಂತ ಯಾವ್ದು ರೂಲ್ಸ್ ಇಲ್ಲ. ಸ್ಟಾಕ್ ಮೇಲೇನು ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು. ಸ್ಟಾಕ್ ಗಳು ಯಾವಾಗ ಮೇಲೆ ಕೆಳಗೆ ಹೋಗ್ತವೆ ಅಂತಂದ್ರೆ ಬೈಯರ್ಸ್ ಜಾಸ್ತಿ ಬಂದ್ರೆ ಮೇಲೆ ಹೋಗ್ತವೆ, ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಕೆಳಗಡೆ ಹೋಗ್ತವೆ ಅಷ್ಟೇ. ಸಿಂಪಲ್. ಕಂಪನಿಯ ಬಿಸ್ನೆಸ್ ಹೇಗಾದ್ರೂ ಇರ್ಲಿ, ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟರ್ಸ್ ಡಿಸಿಷನ್ ತಗೊಳ್ತಾರೆ. ಹಾಗೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಒಂದು ವರ್ಷನೂ ಅಲ್ಲ, ಬರೀ 6 months ಅಲ್ಲಿ 130% ಮೂವ್ ಆಗಿರುವಂತ ಕಡೆ ಶಾರ್ಟ್ ಟರ್ಮರ್ಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ. ಹಾಗಾಗಿ ಕರೆಕ್ಷನ್ ಕಾಮನ್ ಆಗಿರುತ್ತೆ ಸ್ಟಾಕ್ ಗಳಲ್ಲಿ. ಇನ್ ಕೇಸ್ ನೀವು ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಹೋಲ್ಡ್ ಮಾಡಬಹುದು, ಶಾರ್ಟ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ನೀವು ಪ್ರಾಫಿಟ್ ಬುಕ್ ಮಾಡಬಹುದು. ಅದು ನಿಮಗೆ ಬಿಟ್ಟ ವಿಚಾರ, ನಿಮ್ಮ ಇಷ್ಟ. ಹಾಗೆ ನಾವು 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 158% ರಿಟರ್ನ್ಸ್ ಇದೆ. ನೋಡಬಹುದು ತುಂಬಾ ದಿನ ಯಾವುದೇ ರೀತಿ ಮೊಮೆಂಟಮ್ ಸ್ಟಾಕ್ ಅಲ್ಲಿ ಇರಲಿಲ್ಲ. ಜಸ್ಟ್ ಲಾಸ್ಟ್ 6 months ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು. 5 years ಅಲ್ಲಿ 2861% ರಿಟರ್ನ್ಸ್ ಇದೆ. ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ. 2020ರಿಂದ ಚಾರ್ಟ್ ಅವೈಲೇಬಲ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಬಟ್ ಇತ್ತೀಚಿನ ಕರೆಕ್ಷನ್ ತುಂಬಾ ಜನರಿಗೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡ್ತಿದೆ. ಅದು ಕಾಮನ್ ಆಗಿ ಬರುವಂತ ಕರೆಕ್ಷನ್, ಅದರಲ್ಲೇನು ವಿಶೇಷ ಇರೋದಿಲ್ಲ. ಬಟ್ ಇನ್ ಕೇಸ್ ಇತ್ತೀಚೆಗೆ ಬೈ ಮಾಡಿದ್ರೆ ಖಂಡಿತ ನೀವು ರಾಂಗ್ ಟೈಮ್ ಅಲ್ಲಿ ಎಂಟರ್ ಆಗಿದ್ದೀರಿ ಅಂತಾನೆ ಅರ್ಥ.
ಹಾಗೆ ಈ ರೀತಿ ರೇಟಿಂಗ್ ಅನ್ನ ಕೊಟ್ಟರು ಅಂತ ಭಯ ಬಿದ್ದು ನಾವು ಎಕ್ಸಿಟ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಗೆಳೆಯರೆ. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ, ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ. ನಾನು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದು IREDA ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡಬಹುದು IREDA ಶೇರ್ 60% ಕ್ರಾಸ್ ಆಗುತ್ತಾ 1 ಮಂತ್ ಆಗ. IREDA 1 ಮಂತ್ ಚಾರ್ಟ್ ಅನ್ನ ನಾವು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ನೋಡಬಹುದು 60% ಹೇಳಿದ್ರು 6% ಆಗಿದೆ ಇಲ್ಲಿವರೆಗೂ. 6 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 34% ಪಾಸಿಟಿವ್ ಇದೆ. ಹಾಗೆ IREDA ವಿಡಿಯೋದಲ್ಲಿ ನಾನು ಈ ಹಿಂದಿನ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಅನ್ನು ಕೂಡ ಕವರ್ ಮಾಡಿದ್ದೆ. KPIT ಬಗ್ಗೆ ಕವರ್ ಮಾಡಿದ್ದೆ. ಎಸ್ಪೆಷಲಿ ಆ ಸ್ಟಾಕ್ ಅಂತೂ ಕೆಳಗಡೆ ಬರಲೇ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಯ್ತು, 10-15% ಬಿತ್ತು. ಬಟ್ ಆ ನಂತರ ಸ್ಟಾಕ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತು. ಅದೆಲ್ಲನೂ ಕೂಡ ನಮ್ಗೆ ಈಗಾಗಲೇ ಗೊತ್ತಿರೋ ಅಂತದ್ದೇ. ಹಾಗಾಗಿ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಇನ್ ಕೇಸ್ ನಿಮ್ಗೆ ಭಯ ಆಗುತ್ತೆ ಅಂತಂದ್ರೆ, ನಿಮ್ಗೆ ಈಗಾಗಲೇ ಒಳ್ಳೆ ಪ್ರಾಫಿಟ್ ಇದೆ ಅಂತಂದ್ರೆ, ನಾನು ಒಂದು ಪಾಯಿಂಟ್ ಅನ್ನ ಹೇಳ್ಬೋದು, ಏನಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್. ಇನ್ ಕೇಸ್ ನಿಮ್ಗೆ ಒಳ್ಳೆ ಲಾಭ ಈಗಾಗಲೇ ಸ್ಟಾಕ್ಗಳಲ್ಲಿ ಆಗಿದೆ, ಒಳ್ಳೆ ಲಾಭದಲ್ಲೇ ಇದೀರಿ ಅಂತಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್. ಫಾರ್ ಎಕ್ಸಾಂಪಲ್ ಒಂದು 50% ಶೇರ್ಗಳನ್ನ ಸೆಲ್ ಮಾಡಿ ಇನ್ನೊಂದು 50% ಇಟ್ಕೊಳ್ಳೋದು. ಆ ರೀತಿ ಬೇಕಿದ್ರೆ ಮಾಡ್ಬೋದು. ಇಲ್ಲ ನಿಮ್ಗೆ ಇವ್ರ ರಿಪೋರ್ಟ್ ನೋಡಿ ಭಯ ಆಗ್ತಿದೆ ಅಂತಂದ್ರೆ ನಿಮ್ಮ ಇಷ್ಟ. ಬಟ್ ನಾನಂತೂ ಒಂದು ಮಾತನ್ನ ಹೇಳುವಲೆ, ನಾನು ಈ ಹಿಂದೆ ಈ ರೀತಿಯ 100 ರಿಪೋರ್ಟ್ ಗಳನ್ನ ನೋಡಿದೀನಿ. ಯಾವ ಕಂಪನಿಯ ಬಿಸ್ನೆಸ್ ಡಿಟಿರಿಯೇಟ್ ಆಗುತ್ತೋ ಅಂತ ಕಂಪನಿ ಖಂಡಿತ ಇವರ ಟಾರ್ಗೆಟ್ ಅನ್ನ ಟಚ್ ಮಾಡುತ್ತೆ. ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗೇ ನಡೆಯುತ್ತೋ ಕರೆಂಟ್ ಲೆವೆಲ್ ಇಂದ, ಅಂತ ಕಂಪನಿಗಳು ಖಂಡಿತ ಕರೆಕ್ಷನ್ ಆಗಿಲ್ಲ. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನೋಡಬೇಕಾಗುತ್ತೆ. ನಂತರ GRSE ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ, ಲಾಸ್ಟ್ 6 ಮಂತ್ಸ್ ಅಲ್ಲಿ 133% ಇದೆ. ಜೊತೆಗೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ನೀವು ಇಲ್ಲಿ 27-28% ಡೌನ್ ಆಗಿದೆ ಕೂಡ ಸ್ಟಾಕ್. ನಂತರ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 151% ಇದೆ. 5 ಇಯರ್ಸ್ 1400% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. ಇಲ್ಲ 1800% ರಿಟರ್ನ್ಸ್ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಎಸ್ಪೆಷಲಿ ಲಾಸ್ಟ್ 1 ಇಯರ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋದಲ್ಲೂ ಕೂಡ ರಿಪೀಟ್ ಮಾಡ್ತಿರ್ತೀನಿ, ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ ಅಂತ. ತುಂಬಾ ಜನ ಈಗ ಭಯ ಪಡ್ತಿರೋರು ರ್ಯಾಲಿಯನ್ನ ನೋಡಿ ಬೈ ಮಾಡಿರೋರೆ. ದಿನ 5%, 3%, 8% ಅಂತ ಮೂವ್ ಆಗುತ್ತೆ ಅಂತ ಬೈ ಮಾಡಿದ್ರೆ ಆ ಸ್ಟಾಕ್ ಯಾವಾಗ ಕರೆಕ್ಷನ್ ಆಗುತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಕರೆಕ್ಷನ್ ಆದಾಗ ಈ ರೀತಿ ಭಯ ಪಡಬೇಕಾಗುತ್ತೆ. ಹಾಗಾಗಿ ಕಂಪನಿಗಳ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ. ಇನ್ ಕೇಸ್ ನೀವು ಬಿಸ್ನೆಸ್ ಸ್ಟಡಿ ಮಾಡಿ ನಿಮ್ಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿ ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಹೋಲ್ಡ್ ಮಾಡಿ. ಮತ್ತೆ ಅದಕ್ಕೆ ಯಾಕೆ ಭಯ ಪಡಬೇಕು? ನೆಗೆಟಿವ್ ಆಗಿ ನೋಡ್ಲೇಬೇಕು. ಒಂದು ಮಾತನ್ನ ಕವರ್ ಮಾಡಿದ್ದೆ, ಎಸ್ಪೆಷಲಿ ವಾರೆನ್ ಬಫೆಟ್ ಅವರ ಒಂದು ಮಾತನ್ನ, ನಿಮ್ಗೆ ನಿಮ್ಮ ಪೋರ್ಟ್ಫೋಲಿಯೋದ ಸ್ಟಾಕ್ 50% ಡೌನ್ ಅಲ್ಲಿ ನೋಡೋ ಪೇಷನ್ಸ್ ಇಲ್ಲ, ಧೈರ್ಯ ಇಲ್ಲ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಡಿ ಅಂತ ಹೇಳ್ತಾರೆ ಅವರು. ಸೊ 50% ಕ್ರಾಶ್ ಆದ್ರೂ 60% ಕ್ರಾಶ್ ಆದ್ರೂ ನೋಡೋ ಅಂತ ಪೇಷನ್ಸ್ ಇರಬೇಕು, ಧೈರ್ಯ ಇರಬೇಕು. ಹಾಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ತುಂಬಾ ಕಷ್ಟ ಅಂತ ಸಮಯದಲ್ಲಿ ನಾನು ಒಪ್ಕೊಳ್ತೀನಿ ಹೋಲ್ಡ್ ಮಾಡ್ಲಿಕ್ಕೆ. ಬಟ್ ಅವೆಲ್ಲವನ್ನು ಕೂಡ ನೋಡ್ಲೇಬೇಕು. ಹಾಗಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ನಾವು ಸಾಧ್ಯ ಆಗೋದು. ಸೊ ಇಲ್ಲ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬಹುದು. ಬಟ್ ನಾನು ರೆಕಮೆಂಡ್ ಮಾಡ್ತಿಲ್ಲ, ಭಯ ಪಡೋರ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಹಣ, ಲಾಭ ಆದ್ರೂ ನಿಮ್ಗೆ ಲಾಭ, ನಷ್ಟ ಆದ್ರೂ ನಿಮ್ಗೆ ನಷ್ಟ. ಹಾಗಾಗಿ ಡಿಸಿಷನ್ ಕೂಡ ನಿಮ್ಮದೇ ಆಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ನಾವು ರಿಪೋರ್ಟ್ ಅನ್ನ ನೋಡೋದು ಬಾಕಿ ಇದೆ. HAL ಬಗ್ಗೆ. HAL ಬಗ್ಗೆ ಇವರು ಏನ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿ ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು 5170 ಟಾರ್ಗೆಟ್ ಕೊಟ್ಟಿದ್ದಾರೆ. HAL ಕರೆಂಟ್ ಪ್ರೈಸ್ ಇದೆ 4758. ಇವರು ಇದಕ್ಕೆ ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಿನ್ನೆ ಕೂಡ ಒಂದು ರೇಟಿಂಗ್ ಅನ್ನ ನೋಡಿದ್ವಿ, ಅವರು ಕೂಡ HAL ಗೆ ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಇವರು ಹೇಳುವಂತ ಪಾಯಿಂಟ್ಸ್ ಇಲ್ಲಿದೆ, ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ವಿಡಿಯೋನ ಪಾಸ್ ಮಾಡಿ. ಹಾಗೆ HAL, AF, ತೇಜಸ್ ಹಾಗೂ ಬೇರೆ ಬೇರೆ ಪಾಯಿಂಟ್ಸ್ ಅನ್ನ ಇವರು ಹೈಲೈಟ್ ಮಾಡಿದ್ದಾರೆ. ಇದನ್ನು ಕೂಡ ಒಂದ್ಸಲ ಓದ್ಕೊಳ್ಬಹುದು ಈ ಎಲ್ಲ ಪಾಯಿಂಟ್ಸ್ ಅನ್ನು. ಓವರ್ ಆಲ್ HAL ಗೆ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. HAL ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 6 ಮಂತ್ಸ್ ಅಲ್ಲಿ 57% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಆಲ್ಮೋಸ್ಟ್ ಇಲ್ಲಿಂದ ನೋಡಬಹುದು ಮೇ ಇಂದ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್. ಬಟ್ ತುಂಬಾ ಡೌನ್ ಏನಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಡೌನ್ ಆಗಿ ಕನ್ಸಾಲಿಡೇಟ್ ಆಗಿದೆ. 1 ಇಯರ್ ಅಲ್ಲಿ 145% ಇದೆ. 5 ಇಯರ್ಸ್ ಅಲ್ಲಿ 1358%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ 740%. 2018 ಇರುವಂತಹ ಕಂಪನಿ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಖಂಡಿತ ಇದು ICICI ಸೆಕ್ಯೂರಿಟೀಸ್ ಅವರ ಟಾರ್ಗೆಟ್. ಇದನ್ನ ಅಚೀವ್ ಮಾಡುತ್ತಾ ಇಲ್ವಾ ನನಗೂ ಕೂಡ 100% ಗೊತ್ತಿಲ್ಲ. ಬಟ್ ಈ ಹಿಂದಿನ ಹಲವು ಕಂಪನಿಗಳ ಹಿಸ್ಟ್ರಿಯನ್ನ ನೋಡಿದ್ರೆ, ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಅಂತ ಕಂಪನಿಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಟಿನ್ಯೂ ಆಗಿದೆ. ಈ ರೀತಿಯ ರೇಟಿಂಗ್ ಕೊಟ್ಟಾಗ, ಈ ರೀತಿಯ ಡೌನ್ ಸೈಡ್ ಪೊಟೆನ್ಶಿಯಲ್ ಕೊಟ್ಟಾಗ ಅಚೀವ್ ಆಗಿಲ್ಲ. ಯಾವ ಕಂಪನಿಯ ಬಿಸ್ನೆಸ್ ಡೌನ್ ಆಗಿದೆಯೋ ಅಂತ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರುವಂತದ್ದು. ಹಾಗಾಗಿ ನೀವು ಈ ಕಂಪನಿಗಳ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆಯಾ, ಜಸ್ಟ್ ಹೋಲ್ಡ್ ಮಾಡಬಹುದು. ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಬಹುದು. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ 1 or 2 ಕ್ವಾರ್ಟರ್ ನೋಡಿ ಖಂಡಿತ ಡಿಸಿಷನ್ ತಗೊಳಕ್ ಆಗೋದಿಲ್ಲ. 4 ರಿಂದ 5 ಕ್ವಾರ್ಟರ್ ನಾವು ನೋಡ್ಲೇಬೇಕಾಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ. ಇದು ICICI ಸೆಕ್ಯೂರಿಟೀಸ್ ಅವರ ರಿಪೋರ್ಟ್ ಆಗಿತ್ತು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
75% ಈ ಸ್ಟಾಕ್ಗಳು ಕ್ರಾಶ್ ಆಗ್ತಾವ ಇಲ್ವಾ. ಬಟ್ ಇನ್ವೆಸ್ಟ್ ಮಾಡಿರೋರು ಖಂಡಿತ ಈ ರಿಪೋರ್ಟ್ ಅನ್ನು ನೋಡಿ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನಾನು ಮೊದಲಿಗೆ ಹೇಳಿದ್ದೀನಿ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿಯ ಹಲವು ರಿಪೋರ್ಟ್ ಗಳನ್ನ ನಾವು ನೋಡಿದೀವಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಂತ. ದೊಡ್ಡ ದೊಡ್ಡ ಕಂಪನೀಸ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಕೂಡ ಈ ರೀತಿಯ ರಿಪೋರ್ಟ್ ಅನ್ನ ನೋಡಿದ್ವಿ. KPIT ಬಗ್ಗೆ ನೋಡಿದ್ವಿ, ಟಾಟಾ ಎಲೆಕ್ಸಿ ಬಗ್ಗೆ ನೋಡಿದ್ವಿ, IREDA ಬಗ್ಗೆ ನೋಡಿದ್ವಿ. ಈಗ GRSE ಅಂಡ್ ಮಜಗಾವ್ ಡಾಕ್ ಬಗ್ಗೆ ನೋಡ್ತಾ ಇದೀವಿ ಅಷ್ಟೇ. ನೋಡೋಣ ಇನ್ ಕೇಸ್ ಈ ಸ್ಟಾಕ್ಗಳು ಆ ರೀತಿ ಕರೆಕ್ಷನ್ ಆದ್ವು, ಇವರ ಟಾರ್ಗೆಟ್ ಏನಿದೆ 77-75% ಆ ರೀತಿ ಕರೆಕ್ಷನ್ ಆದ್ವು ಅಂತಂದ್ರೆ ಖಂಡಿತ ತುಂಬಾ ಜನ ಬೈ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ನಾನು ಕೂಡ ಬೈ ಮಾಡಕ್ಕೆ ರೆಡಿ ಇರ್ತೀನಿ. ಯಾಕಂದ್ರೆ ಒಳ್ಳೆ ಕಂಪನಿಗಳನ್ನ ಅಷ್ಟು ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಲೋಯರ್ ಪ್ರೈಸ್ ಅಲ್ಲಿ ಬೈ ಮಾಡ್ಲಿಕ್ಕೆ ಯಾರು ರೆಡಿ ಇರೋದಿಲ್ಲ ಹೇಳಿ, ಡಿಸ್ಕೌಂಟ್ ಅಲ್ಲಿ. ನಾನಂತೂ ರೆಡಿ ಇರ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸರಿ ಗೆಳೆಯರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.